ಶಾಸಕ ಮುನಿರತ್ನ ವರ್ಸಸ್ ಕುಸುಮ ಪಟಾಕೆ ಗಲಾಟೆ ಶುರುವಾಗಿದೆ. ಪಟಾಕಿ ಶೇಖರಣೆ ಮಾಡಿದಂತ ಶಾಸಕರ ಕಚೇರಿಗೆ ಪೊಲೀಸರು ಬೀಗ ಹಾಕಿದ್ದಾರೆ. ಕುಸುಮ ಕುಮ್ಮಕ್ಕಿನಿಂದಲೇ ಬೀಗ ಹಾಕಿಸಿದ್ದಾರೆ ಅಂತೇಳಿ ಮುನಿರತ್ನ ಆರೋಪವನ್ನ ಮಾಡಿದ್ದಾರೆ. ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ಈ ತರ ಪಟಾಕಿ ವಿತರಣೆಯನ್ನ ಉಚಿತವಾಗಿ ಜನರಿಗೆ ಮಾಡ್ತಾ ಇದ್ರಂತೆ ಮುನಿರತ್ನ ಅವರು. ಆದ್ರೆ ಈಗ ಪಟಾಕಿ ಶೇಖರಣೆ ಏನ್ ಮಾಡಿಟ್ಟಿದ್ರು ಆ ಕಚೇರಿಗೆ ಬೀಗ ಹಾಕಿಸಿದ್ದಾರೆ. ಅದು ಕುಸುಮ ಕುಮ್ಮಕ್ಕಿನಿಂದ ಅಂತೇಳಿ ಮುನಿರತ್ನ ಆರೋಪ ಮಾಡಿದ್ದಾರೆ. ಲಕ್ಷ್ಮೀದೇವಿ ನಗರದ ವಾರ್ಡ್ನ ಕಚೇರಿಯಲ್ಲಿ ಜನರಿಗೆ ಉಚಿತವಾಗಿ ಪಟಾಕಿ ಹಂಚೋದಕ್ಕೆ ಅಲ್ಲಿ ಶೇಖರಣೆಯನ್ನ ಮಾಡಿಟ್ಟಿದ್ರು. ಪ್ರತಿ ವರ್ಷ ಇದೇ ತರ ಪಟಾಕಿಯನ್ನ ವಿತರಣೆ ಮಾಡ್ತಾ ಇದ್ರು ಮುನಿರತ್ನ. ಪಟಾಕಿ ಪಡೆಯೋದಕ್ಕೆ ಸಾರ್ವಜನಿಕರು ಆಗಮಿಸಿದ್ರು. ಪಟಾಕಿ ಶೇಖರಣೆ ಮಾಡಿಟ್ಟಿದ್ದಂತ ಕಚೇರಿಗೆ ಪೊಲೀಸರು ಏಕಾಏಕಿ ಬಂದು ಬೀಗ ಹಾಕಿದ್ದಾರೆ. ಇದೆಲ್ಲ ಕುಸುಮ ಕುತಂತ್ರ ಅಂತ ಹೇಳಿ ಶಾಸಕ ಮುನಿರತ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಊರ ಹಬ್ಬ ಗಣೇಶನ್ ಹಬ್ಬಕ್ಕೆ ಕೋರ್ಟ್ ಅನುಮತಿ ಬೇಕು, ನಮ್ಮ ಲಕ್ಷ್ಮೀದೇವಿ ನಗರದಲ್ಲಿ ಮಾತ್ರ ಈ ಸಮಸ್ಯೆ, ಕೇಳಿದ್ರೆ ದಲಿತ ದೌರ್ಜನ್ಯ ಕೇಸ್ ಹಾಕ್ತಾರೆ ಅಂತೆಲ್ಲ ಗರಂ ಆಗಿದೆ. ದುಡ್ಡು ಕೊಟ್ಟು ತರುವಂತ ಪಟಾಕಿ ಇಲ್ಲಿ ಯಾರು ಸ್ಟೋರ್ ಮಾಡಕ್ಕೆ ಅದನ್ನು ಕೊಡಕ್ ಬಿಡ್ತಾರೆ. GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನುಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರು ತಗೊಂಡೋಗಕ್ಕಲ್ಲ, ಇವ್ರು ಇನ್ನೊಬ್ಬರನ್ನ ಕಳಿಸಿ ತರಿಸ್ಕೊಳ್ತಾರ. ಖರೀದಿ ಮಾಡಾಗಿದೆ. ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಎತ್ಕೊಂಡು ಕೊಡಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಹಂಚ್ಬೇಕು? ಈಗ ಯಾರ್ಯಾರು ಕೇಳ್ತಾರ ಅವರು, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ಬೀಗ ಹಾಕಿದ್ದಾರೆ ಅಂತ ನಿಮ್ಮ ಕಚೇರಿಗೆ? ಅದೇ ಇದು MLA ಆಫೀಸ್ ಇದು, ಅದರೊಳಗೆ ಪಟಾಕಿ ಇದೆ, ನೋಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತ ಹೇಳ್ತೀವಿ. ಈ ಊರಬ್ಬ ಮಾಡೋಕ್ಕೆ ಗಣೇಶನ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ದ ನಾವು ಕೋರ್ಟಿಂದ ಮಾಡಿದ್ವಿ. ಪಟಾಕಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಡೇ ಏನು 100 ಜನ ಪೊಲೀಸರು ಬರುವಂಥದ್ದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. RR ನಗರದಲ್ಲಂತೂ ರಾಜಕೀಯ ದ್ವೇಷದ ಜೊತೆಗೆ ವೈಯಕ್ತಿಕ ದ್ವೇಷದ ಆರೋಪಗಳು ಕೂಡ ಕೇಳಿಬರ್ತಿತ್ತು. ಪ್ರತಿಯೊಂದು ಘಟನೆಗಳು ಕೂಡ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ನಡೀತಾ ಇದೆ. ಈಗ ಪಟಾಕಿ ವಿಷಯವಾಗಿ ಕುಸುಮ ವರ್ಸಸ್ ಮುನಿರತ್ನ ಯಾವ ತರ ಜಟಾಪಟಿ, ಮತ್ತೆ ಪೊಲೀಸರು ಯಾವ ಕಾರಣಕ್ಕೋಸ್ಕರ ಬೀಗ ಹಾಕಿದೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಶರ್ಮಿತಾ, RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವಾಗ ಶಾಸಕ ಮುನಿರತ್ನ ಅವರು ಗೆದ್ರು, ಅದಾದ ನಂತರದಿಂದ ದಿನಗಳಿಂದನೂ ಕೂಡ ಇದೇ ರೀತಿಯಾದಂತಹ ಒಂದು ಸಂದರ್ಭ ಕಂಡುಬರ್ತಾ ಇರುವಂತದ್ದು. ಈಗಾಗಲೇ DK ಶಿವಕುಮಾರ್ ಕೂಡ ಆ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ಕೂಡ ಐಡ್ರಾಮಯ ನಡೆಸಿದ್ರು. ಅಂತ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಇಲ್ಲ ಒಂದ್ ಕಡೆ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಮತದಾರರಿಗೆ ದೀಪಾವಳಿ ಹಬ್ಬದ ಉಡುಗೊರೆಯ ಅಂದ್ರೆ ದೀಪಾವಳಿ ಪಟಾಕಿಯನ್ನು ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಶಾಸಕ ಮುನಿರತ್ನ ಅವರು ಏನು ಮುಂದಾಗಿದ್ರು. ಅದಕ್ಕೆ ಕುಸುಮ ಹನುಮಂತರಾಯಪ್ಪನವರ ಸೂಚನೆ ಮೇರೆಗೆ ಪೊಲೀಸರು ಅಲ್ಲಿ ನಿರ್ಬಂಧವನ್ನ ಏರಿದ್ದಾರೆ ಅನ್ನುವಂಥದ್ದು ಇದೀಗ ಶಾಸಕ ಮುನಿರತ್ನ ಅವರ ಆರೋಪವಾಗಿರುವಂತದ್ದು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ, ಈ ವರ್ಷದ ಕೂಡ ಪಟಾಕಿಯನ್ನ ಅವರ ಏನು ಲಕ್ಷ್ಮೀದೇವಿ ವಾರ್ಡ್ನೆಲ್ಲ ಕಚೇರಿ ಏನಿದೆ ಆ ಮುಖಾಂತರವಾಗಿ ಅಲ್ಲಿ ಕೊಡುವಂತ ನಿಟ್ಟಿನಲ್ಲಿ, ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರಿಗೆ ದೂರ ಕೊಟ್ಟಂತ ನಂತರದಲ್ಲಿ ಪೊಲೀಸರಲ್ಲಿ ಬಂದು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ವಿತರಣೆಯನ್ನ ಮಾಡಬಾರದು ಅನ್ನೋ ನಿರ್ಬಂಧ ಏರಿದಂತ ಸಂದರ್ಭದಲ್ಲಿ ಇದೀಗ ಶಾಸಕ ಮುನಿರತ್ನ ಅವರು ಕೂಡ ಆಕ್ರೋಶವನ್ನು ಕೂಡ ಮತ್ತೆ ವ್ಯಕ್ತಪಡಿಸಿರುವಂತದ್ದು. ಇದರ ಹುನ್ನಾರ ಇಲ್ಲ ಒಂದ್ ಕಡೆ ಸ್ಥಳೀಯ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಸುಮ ಅನ್ನುವಂತ ನೇರ ಆಪಾದನೆಯನ್ನ ಈಗಾಗಲೇ ಮಾಡಿರುವಂತದ್ದು. ಯಾವುದೇ ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಶಾಸಕರಿಗೆ ಗೈರು ಹಾಜರಾತಿಯಲ್ಲೇನೆ ಕಾರ್ಯಕ್ರಮಗಳಾಗ್ತವೆ ಅನ್ನುವಂಥ ವಿಚಾರ ಕೂಡ ಶಾಸಕ ಮುನಿರತ್ನ ಇಷ್ಟು ದಿನಗಳ ಕಾಲ ಹೇಳ್ಕೊಳ್ತಾ ಬರ್ತಾ ಇದ್ರು. ಈಗ ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಕೂಡ ಪಟಾಕಿಯನ್ನ ವಿತರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಅಡ್ಡಗಾಲನ್ನ ಹಾಕಿದ್ದಾರೆ. ಅದು ಕುಸುಮ ಹನುಮಂತರಾಯಪ್ಪ ಅನ್ನುವಂತ ವಿಚಾರ. ಯಾವಾಗ ಶಾಸಕ ಮುನಿರತ್ನ ಅವರು ಇಷ್ಟೆಲ್ಲ ಆಪಾದನೆಯನ್ನ ಮಾಡ್ತಿದ್ರು, ಕುಸುಮ ಅವರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಈಗ ಈ ಒಂದು ಬೆಳವಣಿಗೆ ಮತ್ತೆ ಈಗ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಜನರು ಅಂದ್ರೆ ಶಾಸಕ ಮುನಿರತ್ನ ವರ್ಸಸ್ ಕುಸುಮ ಅನ್ನುವಂತ ಏನು ಪೈಪೋಟಿ ನಡೀತಾ ಇದೆ, ಇದು ಮುಂದುವರೆದಂತಹ ಸಂದರ್ಭದಲ್ಲಿ ಆ ಭಾಗದ ಕಾರ್ಯಕರ್ತರು ಕೂಡ ಮತ್ತೆ ಜನರು ಕೂಡ ಎಲ್ಲೋ ಒಂದ್ ಕಡೆ ಆತಂಕಗೊಂಡಿರುವಂತದ್ದು. ಮತ್ತೆ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಶಾಸಕ ಮುನಿರತ್ನ ಅವರನ್ನ ಕರೆಯೋದಿಲ್ಲ ಅನ್ನೋ ಆಪಾದನೆಗಳು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೆ DK ಶಿವಕುಮಾರ್ ಕೂಡ ಕಳೆದ 2-3 ದಿನಗಳಿಂದಾನೇ ಅಲ್ಲಿ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಮುನಿರತ್ನ ಅವರು ಕೂಡ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಮತ್ತೆ ಕುಸುಮ ಹನುಮಂತರಾಯಪ್ಪನವರೇ ಒಂದು ರೀತಿ ಶಾಸಕರಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆಪಾದನೆಯನ್ನ ಕೇಳಿ ಬಂದಂತ ಸಂದರ್ಭದಲ್ಲಿ ಇದೀಗ ಎಲ್ಲೋ ಒಂದ್ ಕಡೆ ಈಗ ಮತ್ತೆ ಪಟಾಕಿ ಕೊಡುವಂತ ವಿಚಾರದಲ್ಲಿ ಕೂಡ ಜಟಾಪಟಿ ಶುರುವಾಗಿರುವಂತದ್ದು. ಈಗ ಪೊಲೀಸರು ಕೂಡ ಶಾಸಕ ಮುನಿರತ್ನ ಅವರ ಬಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ವಿತರಣೆ ಮಾಡುವಂತದ್ದು ಸರಿಯಲ್ಲ ಅನ್ನುವಂಥದ್ದು. ಅಂದ್ರೆ ಕಳೆದ ವರ್ಷಗಳ ಸಂದರ್ಭದಲ್ಲಿ ಪಟಾಕಿ ವಿತರಣೆಗೆ ಅವಕಾಶ ಇತ್ತು, ಆದ್ರೆ ಈ ಬಾರಿ ಯಾಕೆ ಇಲ್ಲ ಅನ್ನೋ ಪ್ರಶ್ನೆಯನ್ನ ಶಾಸಕ ಮುನಿರತ್ನ ಅವರು ಇದೀಗ ಮಾಡ್ತಿರುವಂತದ್ದು. ಪೊಲೀಸರು ಮಾತ್ರ ಇದೆಲ್ಲದರ ನಡುವೆ ಈಗ ಮೌನಕ್ಕೆ ಶರಣಾಗಿರುವಂತದ್ದು. ಶರ್ಮಿತಾ, ಫೈನ್, ಸುದ್ದಿಯನ್ನು ಫಾಲೋ ಮಾಡೋಣ. ಥ್ಯಾಂಕ್ ಯು ಕೃಷ್ಣ.